ಎನ್ಶೋರ್ ಮಾಡಬೇಕು ಅಂತ 119 ನ್ಯೂ ಲಾಸ್ ನಾವು ಎನೆಕ್ಟ್ ಮಾಡಿದೀವಿ ಸಭಾಧ್ಯಕ್ಷರೇ. 900 ಸ್ಕೂಲ್ಸ್ ನ KPS ಆಗಿ ಅಪ್ಗ್ರೇಡ್ ಮಾಡಿದೀವಿ. ಬೈಲಿಂಗ್ಯುವಲ್ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಮತ್ತೆ ಇವತ್ತು ಬ್ರಿಟಿಷ್ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ನ ಡೆವಲಪ್ ಮಾಡ್ತಿದೀವಿ. ಬಹಳಷ್ಟು ನಗರಗಳಿಗೆ ನಾವು ಬಹಳಷ್ಟು ನಗರವನ್ನ ಪ್ರತಿ ಜಿಲ್ಲೆಯನ್ನ ಕಂಟಿನ್ಯೂ. ನಾನು ಇಲ್ಲ ಸಭಾಧ್ಯಕ್ಷರೇ, ನಾನು ಕೊಡಿ ಕೊಡಿ ಅಂತಿರಲ್ಲ, ನಾನು ವೈಯಕ್ತಿಕವಾಗಿ ಮುಗಿಸ್ಲಿ. ನಾನು ಸಭಾಧ್ಯಕ್ಷರೇ, ನಾನು ಅಶೋಕ್ ಅಣ್ಣನವರಿಗೆ ಅವ್ರ ಇಂಗ್ಲಿಷ್ಗೆ ಅಭಿಮಾನಿ. ಇನ್ಯಾರ ಹೆಸರು ಹೇಳಿ ಕೇಳಿ. ನಾನು ಯಾರ ಹೆಸರು ಹೇಳಿದ್ವಿ? ನಿಮ್ಮ ಹೆಸರಲ್ಲ ಅಶೋಕಣ್ಣ. ನೀವು ನನಗೆ ಬಹಳ ದೊಡ್ಡ ಇನ್ಸ್ಪಿರೇಷನ್. ನಿಮ್ಮ ಹೆಸರಲ್ಲ, ನನಗೆ ಇನ್ಸ್ಪಿರೇಷನ್. ನನ್ನ ಹೆಸರು ಅವ್ರು ಹೇಳುತ್ತಾರೆ. ಅಧ್ಯಕ್ಷರೇ ನನಗೆ ಅಶೋಕ್ ಕಂಟಿನ್ಯೂ. ಸುರೇಶ್ ಏನ್ ಹೇಳಿದೆ ಹೇಳಪ್ಪ. ಏನಿಲ್ಲ, ಮತ್ತೆ ಕಂಟಿನ್ಯೂ ಮಾಡಿ. ಓಕೆ, ಕಂಟಿನ್ಯೂ. ಇಲ್ಲ, ಇದು ಯಾರ ಮೇಲೆ ಬಹಳ ಗೌರವ ಕಂಟಿನ್ಯೂ. ಸಹಜವಾಗಿ ಕನ್ಸಲ್ ಬರ್ತಾರೆ ಸಭಾಧ್ಯಕ್ಷರೇ ಅಂತ ಹೇಳ್ತಾ, ನಾನು ಇವತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದೆ. ಫೈರ್ ಅಂಡ್ ಎಮರ್ಜೆನ್ಸಿಯಲ್ಲಿ ನಾವು 2336 ಜೀವಗಳನ್ನ ನನ್ನ ಸರ್ಕಾರ ಕಾಪಾಡಿದೆ. ಅದಕ್ಕೆ 1452 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಅದೇ ತರ ಸಭಾಧ್ಯಕ್ಷರೇ, ಹೇಳ್ತಾ ಹೋದ್ರೆ ನನ್ನ ಸರ್ಕಾರದ ಸಾಧನೆಯನ್ನ ಪದಗಳಲ್ಲಿ ವಿವರಿಸೋದು ಕಷ್ಟ. ನಾನು ಮಾತಾಡ್ಬೇಡಪ್ಪ. ನನ್ನ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ. ಈಗ ನೀವು ಯಾಕೆ ಮುಂದುವರಿಸಿ. ನೀವು ಸಿದ್ದರಾಮಯ್ಯ ಫುಲ್ ಖುಷಿ. ಈಗ ಇದು ಸಭಾಧ್ಯಕ್ಷರೇ, ಬಹಳಷ್ಟು ವಿಚಾರಗಳನ್ನ ನಾನು ಕೆಲವು ವಿಚಾರಗಳನ್ನ, ಯಾಕೆಂದ್ರೆ ಮೊದಲನೇ ಬಾರಿ ನನಗೆ ಅವಕಾಶ ಸಿಕ್ಕಿದೆ. ನನಗೆ ಮಾತಾಡಿ ಅಂತ ತಾವು ನನ್ನ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ನನಗೆ ನೀನ್ ಮಾತಾಡಪ್ಪ ಅಂತ ಹೇಳಿದ್ದಾರೆ. ದಯವಿಟ್ಟು ಇನ್ನೊಂದು ಅರ್ಧ ಗಂಟೆ ನೀನ್ ಮಾತಾಡಪ್ಪ ಅಂತ. ಇಲ್ಲ, ಅಶೋಕಣ್ಣ ಅವ್ರು ನನಗೆ ಆಗ್ಲೇ ಮೊಗಸಾಲೆಯಲ್ಲಿ ಸಿಕ್ಕಿದಾಗ ನೀನ್ 2 ಅವರ್ ಮಾತಾಡು ಅಂತ ಹೇಳಿದ್ದಾರೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡ್ಲಿ ಸಭಾಧ್ಯಕ್ಷರೇ. ಓಕೆ, ಕಂಟಿನ್ಯೂ. ನನಗೆ ಅವ್ರ ಮೇಲೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ. ಸೊ ಅವ್ರ ನಿರೀಕ್ಷೆಯನ್ನು ನಾನು ಯಾವತ್ತೂ ಹುಸಿ ಮಾಡಲ್ಲ ಅನ್ನೋ ಭರವಸೆ ನನಗಿದೆ. ಮತ್ತೆ ಸರ್ ಸಭಾಧ್ಯಕ್ಷರೇ, ಸೊ ಇಲ್ಲ ಆಯ್ತು, ನನಗೊಂದೊಳ್ಳೆ ಅವಕಾಶ ಸಿಕ್ಕಿದೆ. ನನ್ನ ಮುಖ್ಯಮಂತ್ರಿಗಳು ತಾವು ನನಗೊಂದೊಳ್ಳೆ ಅವಕಾಶ ಕೊಟ್ಟಿದ್ದೀರಾ.